ನಮಸ್ಕಾರ ಸ್ನೇಹಿತರೆ, ನಿಮಗಾಗಿ ಸಿಂಹ ಮತ್ತು ಇಲಿ ನೀತಿಯ ಕಥೆ ಮಕ್ಕಳಿಗೆ ತಕ್ಕಂತೆ ಸಂಪೂರ್ಣ ಕನ್ನಡ ರೂಪಾಂತರ ನೀಡಲಾಗಿದೆ. ಕಾಡಿನಲ್ಲಿ ಒಬ್ಬ ಶಕ್ತಿಶಾಲಿ ಸಿಂಹ ಮರದ ಕೆಳಗೆ ಮಲಗಿದ್ದ. ಅದೇ ವೇಳೆ ಒಂದು ಚಿಕ್ಕ ಇಲಿ ಅಲ್ಲಿ ಓಡಾಡುತ್ತಾ ಆತನ ಮೇಲಕ್ಕೆ ಹತ್ತಿ ಆಟವಾಡಲು ಶುರು ಮಾಡಿತು. ಆಗ ಸಿಂಹ ಕೋಪದಿಂದ, ನಿನಗೆ ಎಷ್ಟು ಧೈರ್ಯ, ನನ್ನ ನಿದ್ರೆ ಕೆಡಿಸಿದೆ, ಈಗ ನಿನ್ನನ್ನು ತಿನ್ನುತ್ತೀನಿ ಅಂತ ಗರ್ಜಿಸಿತು. ಆಗ ಇಲಿ, ಬೇಡ, ದಯವಿಟ್ಟು ನನ್ನನ್ನು ಬಿಡು ಸಿಂಹಣ್ಣ, ನಾನು ನಿನಗೆ ಒಂದು ದಿನ ಸಹಾಯ ಮಾಡ್ತೀನಿ ಅಂತು. ಆಗ ಸಿಂಹ ನಗುತ್ತಾ, ನೀನು ನನಗೆ ಸಹಾಯ ಮಾಡ್ತೀಯ, ನೀನು ತುಂಬ ಚಿಕ್ಕವನು ಎಂದಿತು. ಆದರೂ ಸಿಂಹ ಇಲಿಯನ್ನು ಬಿಟ್ಟಿತು. ಕೆಲವು ದಿನಗಳ ನಂತರ ಸಿಂಹ ಬೇಟೆಗಾರರ ಬಲೆಗೆ ಸಿಕ್ಕಿಬಿದ್ದಿತು. ಅದು ಗರ್ಜಿಸುತ್ತಾ ಸಹಾಯ ಕೇಳತೊಡಗಿತು. ಅದನ್ನು ಕೇಳಿದ ಇಲಿ ಓಡಿಕೊಂಡು ಬಂದು, ಸಿಂಹಣ್ಣ, ಆತಂಕ ಪಡಬೇಡ, ಈಗ ನಾನು ನಿನ್ನ ಕಾಪಾಡ್ತೀನಿ ಅಂತ ಹೇಳಿ ಇಲಿ ತನ್ನ ತೀಕ್ಷ್ಣ ಹಲ್ಲಿನಿಂದ ಬಲೆಯನ್ನು ಕತ್ತರಿಸಲು ಶುರು ಮಾಡಿತು. ಕೆಲವು ಕ್ಷಣಗಳಲ್ಲಿ ಬಲೆ ತುಂಡಾಗಿ ಸಿಂಹ ಬಲೆಯಿಂದ ತಪ್ಪಿಸಿಕೊಂಡಿತು. ಆಗ ಸಿಂಹ, ಅಯ್ಯೋ, ನಿನಗೆ ಧನ್ಯವಾದಗಳು ನನ್ನ ಚಿಕ್ಕ ಗೆಳೆಯ, ನೀನು ನನಗೆ ಜೀವ ಉಳಿಸಿದ್ದಿ, ನಿನಗೆ ತುಂಬಾ ಧನ್ಯವಾದಗಳು ಅಂತ ಸಿಂಹ ಹೇಳಿ ಅವರು ಇಬ್ಬರೂ ಸ್ನೇಹಿತರಾಗಿ ಶಾಶ್ವತವಾಗಿ ಒಟ್ಟಾಗಿ ಉಳಿದರು. ಈ ಕಥೆಯ ನೀತಿ ಮಾರಲ್: ಒಬ್ಬನು ಚಿಕ್ಕವನು ಎನಿಸಿದರೂ ಸಹಾಯ ಮಾಡಲು ಸಾಧ್ಯ. ಒಳ್ಳೆಯದನ್ನು ಮಾಡು, ಒಳ್ಳೆಯದೇ ನಿನಗೆ ಹಿಂದಿರುಗುತ್ತದೆ. ಇತರ ಇನ್ನಷ್ಟು ವಿಡಿಯೋಸ್ ಬೇಕಂದ್ರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.